ಡಿಕೆಶಿಗೆ ಸಿಎಂ ಪಟ್ಟ, ಡಿಸಿಎಂ ಹುದ್ದೆಗೆ ಹಲವರ ಹಠ. ಡಿಸಿಎಂ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲು ಟಾಪ್ ಲೀಡರ್ಗಳ ಲಾಬಿ ಜೋರಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ದಲಿತ, ಲಿಂಗಾಯತ, ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ನಾಯಕರುಗಳ ಫೈಟ್ ಜೋರಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನು ಕೂಡ ಆಕಾಂಕ್ಷಿಗಳು ಇಡ್ತಾ ಇದ್ದಾರೆ. ಸಮುದಾಯದ ಲಾಬಿಯಲ್ಲಿ ಮಣೆಯನ್ನ ಹಾಕುತ್ತಾ ಹೈಕಮಾಂಡ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಒಬ್ಬರೇ ಒಬ್ಬರು ಡಿಸಿಎಂ ಅನ್ನ ಸೃಷ್ಟಿ ಮಾಡಿದ್ದೆ ಆದರೆ ಅದು ಡಿಕೆ ಶಿವಕುಮಾರ್ ಅವರಿಗೆ ಆಲ್ಟರ್ನೇಟಿವ್ ಆಗಿ ಮತ್ತೊಂದು ಪವರ್ ಸೆಂಟರ್ ಅನ್ನ ಕ್ರಿಯೇಟ್ ಮಾಡಿದಂತಾಗುತ್ತೆ. ಬಟ್ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂತಹದ್ದು ಡಿಸಿಎಂ ಹುದ್ದೆಯೇ ಬೇಡ ಅಂತ. ಬಟ್ ಸಿದ್ದರಾಮಯ್ಯನವರು ಡಿಸಿಎಂ ಹುದ್ದೆಗಾಗಿ ಪಟ್ಟನ್ನು ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯೋದಕ್ಕೆ ವರಿಷ್ಠರು ನಿರ್ಧರಿಸಿದ್ದಾರೆ. ಡಿಸಿಎಂ ಹುದ್ದೆಯನ್ನು ಸೃಷ್ಟಿಸಿ 4 ಡಿಸಿಎಂ ಸ್ಥಾನಗಳನ್ನು ಸೃಷ್ಟಿಸೋದಕ್ಕೆ ನಿರ್ಧರಿಸಲಾಗಿದೆ. ಒಂದೊಂದು ಸಮುದಾಯಕ್ಕೆ ಒಬ್ಬೊಬ್ಬರು ಡಿಸಿಎಂ ಅನ್ನ ಮಾಡುವ ಮೂಲಕ ಸಿದ್ದರಾಮಯ್ಯನವರ ಆಸೆಯನ್ನು ಕೂಡ ನೆರವೇರಿಸಿದ ಪ್ಲಾನ್ ಅನ್ನು ವರಿಷ್ಠರು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ 3ರಿಂದ 4 ಡಿಸಿಎಂ ಹುದ್ದೆಯ ಬಗ್ಗೆ ಚರ್ಚೆ ಜೋರಾಗ್ತಾ ಇದೆ. 3 ಡಿಸಿಎಂ ಅಥವಾ 4 ಡಿಸಿಎಂ ಹೈಕಮಾಂಡ್ ಆಯ್ಕೆ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಇದೆ. ಪ್ರಬಲ ಸಮುದಾಯದ ಡಿಸಿಎಂ ಆಕಾಂಕ್ಷಿಗಳು ಹಾಗಾದ್ರೆ ಯಾರ್ಯಾರು? ಲಿಂಗಾಯತ ಸಮುದಾಯದಲ್ಲಿ ಎಂಬಿ ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮದ್ ಖಾನ್ ಮತ್ತು ಸ್ಪೀಕರ್ ಆಗಿದ್ದ ಯುಟಿ ಖಾದರ್ ನಡುವೆ ಪೈಪೋಟಿ ಇದೆ. ಹಿಂದುಳಿದ ವರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಡಿಸಿಎಂ ವಿಚಾರದಲ್ಲಿ ವರಿಷ್ಠರ ನಡೆ ಮತ್ತು ನಿರ್ಧಾರ ಏನಾಗಿರುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಒಂದೊಂದು ಸಮುದಾಯಕ್ಕೆ ಒಂದೊಂದು ಡಿಸಿಎಂ ಅನ್ನು ಕೊಟ್ಟು ಆ ಸಮುದಾಯವನ್ನು ಓಲೈಸುವಂತಹ ಕೆಲಸಕ್ಕೂ ಮುಂದಾಗಬಹುದು. ಹಾಗಾದರೆ ಡಿಸಿಎಂ ಹುದ್ದೆಗೆ ಯಾರ್ಯಾರ ಹಠ? ಪರಿಶಿಷ್ಟ ಜಾತಿ ಅಡಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಿಯಾಂಕ್ ಖರ್ಗೆ ನಡುವೆ ತೀವ್ರ ಪೈಪೋಟಿ ಇದೆ. ಸೀನಿಯಾರಿಟಿಯಲ್ಲಿ ಜಿ ಪರಮೇಶ್ವರ್ ಅವರು ಹಿರಿಯರಾಗಿದ್ದಾರೆ. ಒಮ್ಮೆ ಡಿಸಿಎಂ ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಈ ಹಿಂದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಪೈಕಿ ಯಾರಿಗೆ ವರಿಷ್ಠರು ಅವಕಾಶವನ್ನು ಕೊಡ್ತಾರೆ ಅಂತ. ಪ್ರಿಯಾಂಕ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರರಾಗಿದ್ದಾರೆ. ಇನ್ನು ಲಿಂಗಾಯತ ಸಮುದಾಯದ ಅಡಿಯಲ್ಲಿ ಇಬ್ಬರು ಹಿರಿಯರ ನಡುವೆ ತೀವ್ರ ಪೈಪೋಟಿ, ಎಂಬಿ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಅವರ ನಡುವೆ. ಎಂಬಿ ಪಾಟೀಲ್ ಅವ್ರಿಗೂ ಕೂಡ ಅನುಭವ ಇದೆ, ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ಅನುಭವ ಇದೆ. ಇಬ್ಬರೂ ಕೂಡ ಲಿಂಗಾಯತ ಸಮುದಾಯದವರು. ಕೈಗಾರಿಕಾ ಸಚಿವರಾಗಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಎಂಬಿ ಪಾಟೀಲ್ರು ಕೆಲಸ ಮಾಡಿದ್ದಾರೆ. ಅರಣ್ಯ ಸಚಿವರಾಗಿ ಈಶ್ವರ್ ಖಂಡ್ರೆ ಅವರು ಕೆಲಸವನ್ನು ಮಾಡಿದ್ದಾರೆ. ಇಬ್ಬರ ಪೈಕಿ ಒಬ್ಬರನ್ನ ಡಿಸಿಎಂ ಮಾಡುವಂತಹ ಇರಾದೆ ವರಿಷ್ಠರ ಮಟ್ಟದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ ಅಂಥೇಳಿ. ಇನ್ನು ಮುಸ್ಲಿಂ ಕೋಟಾದಡಿಯಲ್ಲಿ ಯುಟಿ ಖಾದರ್ ಮತ್ತು ಜಮೀರ್ ಅಹಮದ್ ಖಾನ್ ನಡುವೆ ತೀವ್ರ ಪೈಪೋಟಿ ಇರುವಂಥದ್ದು. ಯುಟಿ ಖಾದರ್ ಅವರು 3 ವರ್ಷ ಸ್ಪೀಕರ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈ ಬಾರಿ ಸಚಿವರಾಗಬೇಕು ಅನ್ನುವಂತಹ ಇರಾದೆಯನ್ನು ವ್ಯಕ್ತಪಡಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಪರಮಾಪ್ತರು, ಮುಸ್ಲಿಂ ಸಮುದಾಯದ ಮುಂಚೂಣಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಮುಸ್ಲಿಂ ಸಮುದಾಯವನ್ನು ಓಲೈಸುವಂತಹ ನಿಟ್ಟಿನಲ್ಲಿ ಇಬ್ಬರ ಪೈಕಿ ಒಬ್ಬರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೀನಿಯಾರಿಟಿ ವೈಸ್ ಇಬ್ಬರು ಕೂಡ ಸೇಮ್ ಇರುವಂಥದ್ದು. ಹಾಗಾಗಿ ಡಿಸಿಎಂ ವಿಚಾರದಲ್ಲಿ ವರಿಷ್ಠರ ನಡೆ ಕುತೂಹಲವನ್ನು ಕೆರಳಿಸಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಸಮುದಾಯವಾರು ಡಿಸಿಎಂ ಸ್ಥಾನಗಳನ್ನು ಕ್ರಿಯೇಟ್ ಮಾಡುವಂತಹ ವಿಚಾರದಲ್ಲಿ ವರಿಷ್ಠರ ನಿರ್ಧಾರ ಮತ್ತು ನಡೆ ಏನಾಗಿರುತ್ತೆ ಮತ್ತು ಅವರ ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿ ಶ್ರೀನಿವಾಸ್. ಪ್ರೇಮ್, ಸಿದ್ದರಾಮಯ್ಯನವರು ಇಳಿದ ಬಳಿಕ ಅಹಿಂದ ಸಮುದಾಯವನ್ನ ಹಿಡಿದಿಟ್ಕೊಳ್ಳುವಂಥದ್ದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿನ ಸವಾಲು. ಹೀಗಾಗಿನೇ ಹೈಕಮಾಂಡ್ ಕೂಡ ಯಾವೆಲ್ಲ ಸಮುದಾಯಕ್ಕೆ ಡಿಸಿಎಂ ಕೊಡಬಹುದು ಅನ್ನುವಂಥ ಚರ್ಚೆಗಳನ್ನು ಮಾಡ್ತಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಮಾತ್ರ ಯಾವುದೇ ಬೇರೆ ಪವರ್ ಸೆಂಟರ್ ಹುಟ್ಕೊಳ್ಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಈಗ ಸಿಎಂ ಸ್ಥಾನ ಸಿಗ್ತಿದೆ. ಅದನ್ನ ಹೊರತುಪಡಿಸಿ ಪ್ರಬಲ ಸಮುದಾಯಗಳು ಇರುವಂತದ್ದು, ಅದು ಲಿಂಗಾಯತ ಸಮುದಾಯ, ಪರಿಶಿಷ್ಟ ಜಾತಿ ಮತ್ತೆ ಅಲ್ಪಸಂಖ್ಯಾತ ಸಮುದಾಯ, ಇವರ ಓಲೈಕೆ ಮಾಡ್ಲೇಬೇಕಾಗುತ್ತೆ. ಯಾಕಂತಂದ್ರೆ ಇನ್ನು 2 ವರ್ಷ ಆದ್ಮೇಲೆ ಚುನಾವಣೆ ಬರುತ್ತೆ 2028ಕ್ಕೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಮುದಾಯವನ್ನ ಜೊತೆಗೆ ಕರ್ಕೊಂಡು
ನಡೆಸ್ಕೊಂಡು ಹೋದ್ರೆ ಮಾತ್ರ ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅನ್ನುವಂತ ಲೆಕ್ಕಾಚಾರ. ಹೀಗಾಗಿನೇ ಹೈಕಮಾಂಡ್ 3 ಅಥವಾ 4 DCM ಹುದ್ದೆಗಳನ್ನ ಸೃಷ್ಟಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ನಾವೀಗಾಗಲೇ ಹೇಳಿದಾಗೆ 3 ಪ್ರಬಲ ಸಮುದಾಯಗಳು, ಅದು ಪರಿಶಿಷ್ಟ ಜಾತಿ, ಅಲ್ಪಸಂಖ್ಯಾತ ಮತ್ತೆ ಲಿಂಗಾಯತ, ಈ ಸಮುದಾಯದ ಹಿರಿಯರಿಗೆ ಒಬ್ಬೊಬ್ಬರಿಗೆ DCM ಸ್ಥಾನ ಕೊಡುವ ಮೂಲಕ ಅವರ ಮನವನ್ನ ಒಲಿಸುವಂಥದ್ದು ಮತ್ತೆ ಅವರ ಸಮುದಾಯವನ್ನ ಓಲೈಕೆ ಮಾಡುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಹಾಕೊಂಡಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಅಹಿಂದ ವರ್ಗವನ್ನ ಹಿಡಿದಿಟ್ಕೊಳ್ಳೋದಕ್ಕೆ DCM ಸ್ಥಾನ ಬಿಟ್ಟು ಯಾವುದೇ ಆಲ್ಟರ್ನೇಟ್ ವ್ಯವಸ್ಥೆಗಳಿಲ್ಲ. ಸಚಿವ ಸ್ಥಾನ ಸಿಗ್ಬೋದು, ಆದ್ರೆ ಸಮುದಾಯ ಅದನ್ನು ಒಪ್ಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಹಾಗಾಗಿನೇ DCM ಸ್ಥಾನ ಕೊಡುವ ಮೂಲಕ ಆ ಸಮುದಾಯಗಳನ್ನ ಕಾಂಗ್ರೆಸ್ ನಲ್ಲಿ ಉಳಿಸಿಕೊಳ್ಳುವಂತ ಪ್ರಯತ್ನಗಳು ಆಗುತ್ತೆ ಅಂತ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿದೆ. ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ಇಲ್ಲ ಅನ್ನುವಂಥದ್ದು ಬಹುಶಃ ಇವತ್ತು ಅಥವಾ ನಾಳೆ ಒಳಗಡೆ ಒಂದು ಸ್ಪಷ್ಟ ಚಿತ್ರಣ ನಮಗೆ ಸಿಗುತ್ತೆ ಅಂತ ಅನ್ಸುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಕ್ಯಾಬಿನೆಟ್, ಮತ್ತೊಂದು ಕಡೆ DCM ಹುದ್ದೆ. ಸಹಜವಾಗಿಯೇ ಕುತೂಹಲವಂತೂ ಜಾಸ್ತಿ ಆಗ್ತಾ ಇದೆ. ಬಹುತೇಕ ನಾಳೆ ಸಂಜೆಯ ಒಳಗಾಗಿ ಇದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. DK ಶಿವಕುಮಾರ್ ಅವರಿಗೆ DCM ಸ್ಥಾನದ ಹುದ್ದೆ ಕ್ರಿಯೇಟ್ ಮಾಡ್ತಾ ಇರುವಂತಹದ್ದೇ ಸುತಾರಾಮ್ ಇಷ್ಟ ಇಲ್ವಂತೆ. ಹಾಗಾಗಿ ವರಿಷ್ಠರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಹಿಂದೆ ಸಿದ್ದರಾಮಯ್ಯನವರು CM ಆಗಿದ್ದಾಗ DK ಶಿವಕುಮಾರ್ ಅವರು DCM ಆಗಿದ್ದರು. 2 ಪವರ್ ಸೆಂಟರ್ಗಳು ರಾಜ್ಯ ಕಾಂಗ್ರೆಸ್ನಲ್ಲಿತ್ತು. ಗೊತ್ತಿಲ್ಲಪ್ಪ. ನೋಡಿ, ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನೋ ನಿರ್ಧಾರ ಮಾಡ್ತಾರೆ ಏನು ಕೂಡ ಇವತ್ತು ಹೋಗಿದ್ದಾರೆಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋದು ಏನಾಗ್ತದೆ ಪಾರ್ಟಿ. ಸುಮ್ಮನೆ ಯಾರು ನಮ್ಮ ಲೀಡರ್ಸ್ ಭೇಟಿ ಆಗ್ತಾ ಗೊತ್ತಿಲ್ಲ. ಶಾಸಕರು ಒಂದು 30 ಜನ ಶಾಸಕರು ಹೊರಟಿದ್ದಾರೆ ಸರ್ ಡೆಲ್ಲಿಗೆ. ತಪ್ಪೇನಿದೆ? ಅಲ್ಲ, ಈಗ ಸಚಿವ ಸ್ಥಾನದ ಲಾಬಿಗೋಸ್ಕರ ಹೋಗಿದ್ದಾರೆ ಅಂತ. ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ ಅಲ್ಲ. ತಾವು ಏನಾದ್ರು DCM ಕೇಳುವಂತ ಸರ್? ನಾನು ಯಾವ್ದು ಅಂತ ಯಾವುದೂ ಇಲ್ಲ. ಈಗ 3-4 DCM ಸ್ಥಾನ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ. ನಾನೇನು ಕಾಂಗ್ರೆಸ್ ಹೈಕಮಾಂಡ, ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸುಮ್ಮನೆ ಯಾರಿಗೂ ಹೂವು ಇಲ್ಲ. ಹೈಕಮಾಂಡ್ DCM ಮಾಡಬೇಕು ಬೇಡೋ, ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಬೇಡೋ, ಏನೆಲ್ಲ ಅವ್ರವ್ರ ಮಾನದಂಡಗಳು ಇರ್ತವೆ. ಅಲ್ಲ ಸರ್, ತಾವು ಈ ಮೊದಲು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಪೈಪೋಟಿ ನಡೆಸಿದ್ರು. ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ. ನಾನು KPCC ಸ್ಥಾನ ಬೇಡ ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ ಅಂತ. ಈಗ DCM ಗೊತ್ತಿಲ್ಲ. ನನ್ನ ಹೇಳ್ತೀನಿ ಕೇಳಿ, ನಾನು ಯಾವುದನ್ನು ಪೈಪೋಟಿ ಮಾಡ್ತಾ ಇಲ್ಲ.